ಅಲ್ಲ ನನಗಂತಾರ ನಾ ಎಲ್ಲಾರ ಹೊಂಟ್ರ ರೆಡಿ ಆಗತ್ರ 3 ತಾಸು ಅಂತ 6 ತಾಸು ಆತು ನೋಡಿ ಕನ್ನಡಿ ಮುಂದೆ ನಿಂತಿನೂ ಹೊರಗೆ ಬರೋಕ್ಕೆ ತಯಾರಿಲ್ಲ. ಸಾಕಾಗಿ ಬ್ಯಾಗ್ ಹಿಡ್ಕೊಂಬಂದೆ, ಕೈಯಾಗೊಂದು ಅಲ್ಲೊಂದು ಇಲ್ಲೊಂದು ಹಿಡ್ಕೊಂಬಂದು ಬ್ಯಾಗ್ ಬಿದ್ದು ಹೋಗಿ ಉಂಡು ಹೊರಗೆ ಬಿದ್ದಾವೆ. ಯಾವಾರ ನಾಯಿ ನರಿ ತಿಂದು ಹೋಗೋ ಮೊದಲು ತುಂಬಿಟ್ಕೋಬೇಕು ನಾ ಇವನ್ನ. ಮಣ್ಣು ಹತ್ತಿದ್ರೆ ಪಾಡಾಗ ಖರ್ಚಿಗೆ ತಗೊಂಡು ವರ್ಷ ಇಡ್ಬೇಕು, ಇಲ್ಲ ಮುದಿಗೆ ಬಂದ್ಲು ಅಂದ್ರೆ ಅದನ್ನ ಗೋಡಾಟ ಕೇಳೋಕ್ಕಾಗಲ್ಲ. ಮತ್ತು ಹಂಗಲ್ಲ ಅಲ್ಲ, ಅವರು ಪಂಚಮಿ ಹಬ್ಬ ಮಾಡ್ಯಾರ, ಅವ್ರೇನು ಮಾಡ್ಯಾರಕ್ಕಿಲ್ಲ ಒಯ್ತಾರೆ ಉಂಡಿ ಶಾಸ್ತ್ರಕ್ಕೆ ತಗೊಂಡು ಹೋಗಾರ. ಇವರು ಉಂಡಿ ಕಟ್ಗ, ಚಕ್ಲಿ ಕಟ್ಗ, ಶೇಂಗಾ ಉಂಡಿ ಕಟ್ಗ, ಕಡಲೆ ಉಂಡಿ ಕಟ್ಗ, ಮಂಡಕ್ಕಿ ಕಟ್ಗ, ಚಟ್ನಿ ಪುಡಿ ಕಟ್ಗ, ಅದು ಕಟ್ಗ ಇದು ಕಟ್ಗ ಇದು ಕಟ್ಗ ಅದು ಕಟ್ಗ. ಯಾಕೆ ಇನ್ನು ಅವಲಕ್ಕಿ ಒಂದು ನೆನಪಾಗಲಿಲ್ಲ. ಅವಲಕ್ಕಿ ಕರಿಯೇ, ಅವಲಕ್ಕಿ ಕರೆದು ಶೇಂಗಾ ಹಾಕಿ ಚೂಡ ಮಾಡಿ ಹೇಳ್ತಿದ್ರು. ತಡಿ ಮತ್ತು ಯಾವ್ಯಾಕ್ಯಾರ ಬರೋ ಮುಂಚೆನೇ ಇವನ್ನ ಬಡ್ಕನ ನಾ ಮಾತಾಡ್ಕೊಂಡು ಹಿಂಗೆ ನಿಂತ್ರು ಮತ್ತು ಯಾವ್ಯಾಕ್ಯಾರ ಹಂಗಾರ ನೋಡಿರ್ತಾರೆ. ನೋಡಿ ಮತ್ತೆ ಹೇಳ್ಬಿಡ್ತಾರೆ. ಅಯ್ಯ ಈಕೆ ಸವಿತಾ ಅಲ್ಲನ ಎಲ್ಲಿಗೆ ಹೊಂಟಾಳ, ಒಬ್ಬಕ್ಕೆ ಹೊಂಟಾಳ, ಅದೇ ಸೊಸಿ ಹೊಂಟಾರ, ಏನು ಚಿಲ್ಕಂದಾಳ ಏನು ಸವಿತಾ? ಅಯ್ಯನಲ್ಲ ಶಿವನೇ ಬಂದ ಬಿಟ್ರೆ ಯವ್ವ. ಅಯ್ಯಯ್ಯೋ ಹಾಂ ಭಾಗ್ಯಕ್ಕರ ಬರ್ರಿ ಬರ್ರಿ, ನಾ ಯಾರ ಅನ್ಕಂದೆ. ಏನೋ ಚಲ್ಕೊಂಡಿದ್ದೀಯೇನೆ ಬ್ಯಾಗ್ ಉಜ್ಜಿಯಾಗಿ? ಹೋಗ್ರಿ ಏನೋ ಚಲ್ಕೊಂಡಿದ್ದಿಲ್ಲ, ನಂದ ಪರ್ಸ್ ಅದು ಬಿತ್ತು, ಚಿಲ್ಲರ್ ಬಿದ್ವನ ಹೇಳಿ ನೋಡ್ಕೊತಿದ್ರಿ. ಹೌದಾ, ನಾ ಎಲ್ಲ ಏನೋ ಚಲ್ಲಿದ್ವನ ಅಂತ ಮಾಡ್ಕೊಂಡಿದ್ದೆ. ಅದನ್ನು ಹೇಳಿಲ್ರಿ ಬಂದ ಬಿಡ್ತಾರಂತ. ಮತ್ತು ನಮ್ಮ ಅತ್ತಿಗೆ ಹೋಗಿ ಹೇಳಾಕ ನನ್ನ ಹತ್ರ ಒಂದು ಅಕ್ಕಿ ಹತ್ರ ಒಂದು, ಇವ್ರಿಗೇನು ಬೆಳಗ್ಗೆ ಕೆಲಸ ಬಗ್ಸಿ ಏನು ಇರಲ್ಲನ ಅಂತಾನೆ. ಬರೀ ಯಾವ ನೋಡ್ರಿ ಓಣ್ಯಾನ ನಿಂತ್ಕೊಳ್ಳೋದು, ಇಲ್ಲ ಅವ್ರ ಹತ್ರ ಮಾತಾಡೋದು, ಇವ್ರ ಹತ್ರ ಮಾತಾಡೋದು, ಬರೀ ಇದೆ. ಚಾನಷ್ಟ ಆತ್ರಿ ಆತ್ವಾ? ಎಲ್ಗ ಹೊಂಟಂಗೈತಿ? ಅಲ್ಲ ಯಾರ ಎಲ್ಲಿಗಾರ ಹೊಂಟಾಗ ಎಲ್ಗೆ ಹೊಂಟ್ರಿ ಅಂತ ಕೇಳ್ಬಾರ್ದಂತೆ. ಇವರೊಂದು ಕಾಯಿ ಬಾಯಿ ಹಾಕಿದಂಗೆ ಅಡ್ಡ ಬಾಯಿ ಹಾಕಿ ಬಂದ ಬಿಡ್ತಾರೆ. ಎಲ್ಲ ಹೊಂಟಿರಿ, ಯಾಕೆ ಹೊಂಟಿರಿ, ಏನೈತಿ? ಅದು ನಮ್ಮ ಚಿಗವ್ರ ಮನೆಗೆ ಉಂಡಿ ಕೊಟ್ಟಿದ್ದಿಲ್ರಿ, ನಂಗೂ ಮಾರ್ತಾ ಹೋಗಿತ್ತು, ಅವ್ರ ಮನೆಗೆ ಹೋಗಿದ್ದಲ್ರಿ. ನಮ್ಮತ್ತೆ ಯಾರು ನೀನು ಅನ್ನಕತ್ತಿದ್ರ, ಹಾಗಾಗಿ ತೊಗೊಂಡು ಹೊಂಟಿವಿ. ಯಾರು ಜಯಕ್ಕನ ಬರ್ತಾಳನ್ನ? ಹ್ಞೂ ರೀ, ಅವರು ಬರ್ತಾರ, ನೀವು ಹೋಗಿ ಬರ್ರಿ ಅಂತಂದೆ. ಅವ್ರು ನನ್ನ ಜೋಡು ಮಾಡ್ಕೊಂಡಾರ್ರಿ. ಎಲ್ಲದಾಳಕಿ? ಮನ್ಯಾಗ ಅದಾರ್ರಿ ಅಪ್ಪ, ಅವಾಗಿಂದ ರೆಡಿ ಆಗಾಕತ್ತಾರ. ಅದು ಎಷ್ಟು ರೆಡಿ ಹಾಕೋರೋ ಏನೋ, ಒಳ್ಳೆ ಮದ್ವೆ ದಿಬ್ಬಣಕ್ಕೆ ಹೊಂಟಂಗೆ ನಾ ಬ್ಯಾಗ್ ತೊಗೊಂಡು ಎಲ್ಲ ರೆಡಿ ಹಾಕ್ಕೊಂಡು ಇಲ್ಲಿ ಬಂದು ನಿಂತೇನೆ ರೀ. ಬ್ಯಾಗ್ ವಜ್ಜೆ ಆತವ ಇಟ್ಕೊಂಡು, ಅವ್ರು ಇನ್ನೂ ಸುದ್ದಿನ ಇಲ್ಲ. ಅಯ್ಯ ಹೌದಾ, ಹಾಗೆ ಬಿಡ ಯಾವಾಕಿ. ಮತ್ತು ಏನೇನು ಕಟ್ಕೊಂಡು ಹೊಂಟಿರ್ರಿ? ಅಲ್ಲ ಇದು ಯಾಕೆ ಬೇಕು ಇವ್ರಿಗೆ? ಏನೇನು ಕಟ್ಕೊಂಡು ಹೋಗಾರ್ರಿ? ಪಂಚಮಿ ಉಂಡಿ ಜೊತೆಗೆ ಒಂದಿಟ್ಟು ಬುತ್ತಿ ಮಾಡ್ಯಾರ್ರಿ ನಮ್ಮ ಅತ್ತಿಯರು. ಚಕ್ಲಿ ಮಾಡ್ಕೊಂಡೇನಿ, ಚಟ್ನಿ ಪುಡಿ ರೀ, ಮಂಡಕ್ಕಿ ಮತ್ತು ಇಷ್ಟೆಲ್ಲ ಮಾಡ್ಕೊಂಡು ಹೊಂಟೇವ್ರಿ. ಅಲ್ಲ ಇಷ್ಟೆಲ್ಲ ಮಾಡ್ಕೊಂಡು ಹೊಂಟ್ರಿ ಎಲ್ಲಿಗಾರ ಅಕ್ಕಪಕ್ಕದವ್ರ ಮನೆಗೆ ಬುತ್ತಿ ರೊಟ್ಟಿ ಎಲ್ಲ ಇಟ್ಟು ಕೊಡ್ತಾರೆ. ಯಾರಾದರೂ ತಂದಾಗ ಇಟ್ಟು ಕೊಡ್ತಾರೆ. ಜಯಕ್ಕಿದ್ದಾಗ ಇಟ್ಟು ಕೊಡ್ತೈತೆ. ಇದೇನ ಯಾವ ಇದಕ್ಕೇನು ಗೊತ್ತಾ ಇಲ್ಲನ? ಇಷ್ಟೆಲ್ಲ ಮಾಡ್ಕೊಂಡು ತುಂಬ್ಕೊಂಡು ಹೊಂಟಾರಂತ ನೋಡ್ರಿ. ಮತ್ತು ಮನ್ಯಾಗ ಬಿಟ್ಟು ಹೊಂಟಿರು ಎಲ್ಲ ಅವ್ರ ಮಗಳ ಮನೆಗೆ ತಗೊಂಡು ಹೊಂಟಿರು ನಿಮ್ಮ ಮಾವಾಗ ನಿನ್ನ ಗಂಡಿಗೆ. ಅಯ್ಯೋ ಮನ್ಯಾಗ ಬಿಟ್ಟು ಹೋಗೋದೇನ್ರಿ? ನಮ್ಮ ಮಾವಾರು ನಮ್ಮ ಮನೆಯವ್ರಿಗೆ ಎಷ್ಟು ಬೇಕು ಅಷ್ಟು ಬಿಟ್ಟು ಹೊಂಟೇವಿ. ಆತು ಬಿಡವ್ವ. ಮತ್ತು ಹೇಳೋದೊಂದು ಮರ್ತ್ರಿ, ಬದ್ನಿಕಾಯಿ ಪಲ್ಯ ಒಂದು ಎಣಗಾಯಿ ನೋಡ್ತೀನಿ ಎಷ್ಟು ಸೊಕ್ಕು. ಮತ್ತು ಅದನ್ನ ಹೇಳ್ತಾ ಹೊಟ್ಟೆ ಉರ್ಸಾಕ ನಾವೇನು ಕಂಡಿಲ್ಲೇನು? ಬಸ್ ಹೊಕ್ಕೇತೇನ ಇವ್ರು ನಮ್ಮ ಅತ್ತೆಯಾರು ಒಂದು ಬರೋಕಲ್ರು, ಒಂಚೂರು ಕರೆದಾರ ಕರೀರಿ. ಹೋಗಯ್ಯವ್ವ, ನಾನು ಇದು ಅದಕ್ಕೆ ಕರ್ಬೇವಿನ ಸೊಪ್ಪು ಇಸ್ಕೊಂಬರಕ್ಕೆ ಹೊಂಟಿದ್ನಿ. ನಿಮ್ಮ ಅತ್ತಿ ಬರ್ತಾ ತಗೋ ರೆಡಿ ಅದಕ್ಕೆ. ಆಕೇನು ಬಸ್ ತಪ್ಪಿಸ್ಕೊಡಲ್ಲ, ಕರೆಕ್ಟ್ ಟೈಮಿಗೆ ಬರ್ತಾ. ನಿಂತ್ಯಾ ಇಲ್ಲೇ 2 ಬ್ಯಾಗ್ ಹಿಡ್ಕೊಂಡು ಹೋಗೋದಾಗಲ್ಲ ನೋಡಿ ಬಸ್ ಸ್ಟ್ಯಾಂಡ್ ತನ. ಅವ್ವ ಬಂದ್ರವ. ಅಲ್ರಿ ಅತ್ತಿಯರ ಬ್ಯಾಗ್ ಎಷ್ಟು ವಜ್ಜೆ ಐತಿ ಹಿಡ್ದಾರ ನೋಡ್ರಿ. ಇಲ್ಲೇ ಇದ್ದಿದೆಲ್ಲ ಅದು ಮಾಡಿ ಇದು ಮಾಡಿ ಅಂತ ಹೇಳಿ ತುಂಬ್ಕೊಂಡಿರಿ. ಕೈಯ ನಂದೊಂದು ವ್ಯಾನಿಟಿ ಬ್ಯಾಗ್, ಅವು 2 ಬ್ಯಾಗ್ ಹಿಡ್ಕೊಂಬಂದು ದಮ್ ಹತ್ತು ಹೋತು. ನೀವು ನೋಡ್ರಿ ಮುಂದಕ್ಕೆ ಬರಲಿಲ್ಲ. ಅದು ನಿಮ್ಮ ಮಗನಾರ ಹೇಳ್ತೀರಾ ಇಟ್ಟು ಬಾ ಬಸ್ ಸ್ಟ್ಯಾಂಡ್ ಮಠ ಅಂತ? ಅಂತ ಬುದ್ಧಿ ಅಂತ ಅವ್ರಿಗೂ ಇಲ್ಲ, ನಿಮಗೂ ಇಲ್ಲ. ಏನು ಹೋಗೋ ಹೊತ್ತಿಗೆ ಒಣೇನೇನು ಜಗಳ ತೆಗಿಬೇಕಂತ ಮಾಡಿ ಏನು? ನಿನಗೇನು ತಾಡಿಯ ಹರ್ಯಾದಕ್ಕಿ 2 ಬ್ಯಾಗ್ ಹಿಡ್ಕೊಂಡು ಹೋಗೋದಾಗಲ್ಲಂತ. ಆತ್ರಿ ಎತ್ತಿಯಾರ ಹಂಗಾರ ನೀವು ಭಾಳ ಗಟ್ಟಿ ಇದ್ದೀರಿ ನನಗಿಂತ. ಬ್ಯಾಗ್ ಹಿಡ್ಕೋರಿ ನೋಡೋಣ, ಒಂದು ಬಸ್ ಸ್ಟ್ಯಾಂಡ್ ತನಕ ಒಂದೇ ಹಿಡ್ಕೊಂಬಿಡ್ರಿ ಇಲ್ಲಿಂದ. ಇಬ್ಬರದು ಶುರುವಾತ್ ನೋಡಿ ಅತ್ತಿ ಸೊಸಿದಿಲ್ಲೇ ಬಸ್ನಾಗ 2 ಜಗಳ ಮಾಡ್ಕೊಂಡು ಹೋಗಾರ ಏನು? ಬರ್ರಿ ಹೋಗೋಣಂತ, ಬಸ್ಸಿಗೆ ಟೈಮ್ ಆಯ್ತು. ಬಸ್ ನಿಲ್ಸೋದಿಲ್ಲ ಮಾಡೋದಿಲ್ಲ, ಬೈತಾರವ ಕಂಡಕ್ಟರ್ ಡ್ರೈವರ್. ಮನೆಗೆ ಬರ್ಬೇಕಂದು ಬಸ್ ಮೊದಲ ಬಂದು ನಿಲ್ಬೇಕು ಹೇಳಿ. ಮತ್ತು ನೋಡಿದೆವ್ರು ಇವೇನು ಇಲ್ಲೇ ಜಗಳ ಮಾಡ್ಕೊಂಡು ನಿಂತಾವ ಹೇಳಿ ನಗ್ತಾರೆ. ಬರ್ರಿ ಹೋಗೋಣ ಬರ್ರಿ. ಹೀಗೆ ಭಾರಿ ಬುದ್ಧಿ ಬಂದೈತೆ ಬಿಡ ನಿನಗೆ. ಅಲ್ರಿ ಅತ್ತಿಯರು ಇಷ್ಟು ರೆಡಿಯಾಗಿ ಬರೋದು ಏನತ್ತ ನೀವು ಮಗಳ ಮನೆಗೆ ಹೋಗಕ್ಕೆ? ಹೂವು ಇಟ್ಕೊಂಡು ಕೂದಲ ಬಿಟ್ಕೊಂಡು ಸರ ಹಾಕ್ಕೊಂಡಿಲ್ಲಲ್ರಿ? ಸರ ಹಾಕ್ಕೊಂಡಿನ ಬಸ್ ಗಿಸ್ನಾಗ ಗತ್ಲಿ ಇರ್ತೈತಿ. ಮತ್ತು ಯಾವಕ್ಯಾರ ಕತ್ತರಿಸ್ಬಿಟ್ರೆ ಅದಕ್ಕೆ ಒಳಗೆ ಹಾಕ್ಕೊಂಡೇನಿ. ಅದನ್ನ ಯಾರು ಕತ್ತರಿಸ್ಬೇಕು? ಹಳೇ ಕಾಲದ ಬೇವಿನಕಾಯಿ ಸರ ಎಲ್ಲ ಅರಗ ಹತ್ತು ಹೋಗೈತಿ. ಏನಾರ ಅಂದೇನು? ಏನಿಲ್ರಿ. ಅದಕ್ಕೆ ಜಹಕಿ ನೋಡು ಊರಿಗೆ ಹೊಂಟಾಳ. ಏನಾರ ನಮ್ಮ ಮನೆಗೆ ಕೊಡು ಅಂತ ಹೇಳಿದ್ಲ ಇಲ್ಲ. ಕಡೆಗೆ ಈಗಾರ ಭಾಗ್ಯ ಮನ್ಯಾಗ ಐತಿ ತಗೊಂಡು ಹೋಗು ಅಂತ ಹೇಳ್ತಾಳ ಅಂದ್ರೆ ಏನೇ ಹೇಳಾವರ್ಲಿ. ಈಗೇನು ಮಂಗಳೂರಿಗೆ ಹೊಂಟಾಳ ನಾವು ಕಣ್ಣಿಗೆ ಕಾಣಕತ್ತಿಲ್ಲ. ಯವ್ವ ಇಲ್ಲೇ ಅದಾರಲ್ಲ ಅತ್ತಿ ಸೊಸಿ,
ಯಾಕರ ದೊಡ್ಡ ಮುಂದೆ ಹೋಗಿಟ್ಟಿದ್ರು ನೋಡೇ ಬಿಡ್ತಿದ್ರು. ಮತ್ತು ಚೂಡಿದಾರ ದುಡ್ಡು ಕೆಳಕ್ಕೆ ಶುರು ಮಾಡ್ತಿದ್ರು. ಈಗಪ್ಪ 2 ದಿನ 10 ದಿನ ತಪ್ಪಿಸ್ಕೊಂಡು ಓಡಾಡೋದು ಬೆಸ್ಟ್. ಬತ್ತಿ ಭಾಗ್ಯಕ್ಕೆ ಬೇರೆ ಇಲ್ಲ ನಿಂತಾಳ. ಈಕೆ ನೋಡೋ ಮುಂಚೆ ಹಾಂಗೆ ಸರಿಯೋದು ಬೇಡ ನಾ ಹಿಂದಕ್ಕೆ. ಗೊತ್ತಿಲ್ಲ ಅಂದ್ರೆ ಇಲ್ಲೇ ಶುರು ಮಾಡೇ ಬಿಡ್ತಾರೆ ಓಣ್ಯಾಗ. ನಮ್ಮತ್ತಿ ಬೇರೆ ಒಳಗದಾಳ. ಹೋಗೋಣ ಸರಳ ಹೋಗೋಣಪ್ಪ. ಇವ ಅನ್ನಂಗೆ ಎಷ್ಟು ಅಜ್ಜಿ ಇತ್ತಲ್ಲ ಡಬ್ಬಿ ತುಂಬಿಟ್ಟವ. ಅಲ್ಲ ಜಯಕ್ಕ ಕಾಣಂಗ ಇಲ್ಲ ನಿನ್ನ ಕಣ್ಣಿ ನಾನು ಇವತ್ತು. ಏನು ಕಂಡ್ರು ಕಾಣ್ದಂಗೆ ಹೊಂಟಿಯ ಯವ್ವ. ಅಯ್ಯ ಭಾಗ್ಯ ಏನು ಅಯ್ಯೋ ಮೊದಲೇ ಲೇಟ್ ಆಗಿತ್ತ, ಅವಸರ ಆಗಿತ್ತಲ್ಲ, ಅದಕ್ಕೆ ಗಮನಿಸ್ಲಿಲ್ಲ ನಾನು. ಇದು ನಮ್ಮ ಒಯ್ಯಾರಿ ಬೇರೆ ಹೋಗಾಕತ್ತೈತಿ, ಲೇಟ್ ಆಗೈತಿ ಅಂತ ನೋಡಲಿಲ್ಲ. ಬೇಜಾರ ಬೇಡ. ಆದ್ರೆ ಭಾರಿ ಬಿಡುವ, ಯಾಕೋ ಇತ್ತೀಚಿಗೆ ಭಾರಿ ಚೇಂಜ್ ಆಗಾಕತ್ತೀನಿ. ಚೇಂಜ್ ಇಲ್ಲ ನೋಟು ಇಲ್ಲ, ಗಡಬಡಿಲಿ ಹೊಂಟಿದ್ನಿ. ಬಂದು ಮಾತಾಡಿಸ್ತೀನಿ, ಬರ್ತೇನೆ ಮತ್ತು ಹೊರಡಿ ನಾಳಿನ. ಅಲ್ಲ ಮೊದಲಾದ್ರೆ ಏನಾರು ಮಾಡ್ಬೇಕಾರೆ ನಮ್ಮನ್ನು ಕರೆದು ಮಾಡ್ಕೊಂಡು ಹೋಗ್ತಿದ್ದೆ. ಈಗ ಮಗಳ ಮನೆಗೆ ಹಂಗೆ ಹೊಂಟಿಯಲ್ಲ. ಏನ ಹೇಳಿದ್ನ ಜಾತ್ರೆ ಭಾಗ್ಯನಾರು ಯಾರಾದ್ರೂ ಕರ್ಕೊಂಡು ಮಾಡಂತ. ಅದು ಒಂದೇ ಎಲ್ಲ ಮಾಡೈತಿ, ನಾನೇನು ಮಾಡಲಿ. ಆದ್ರೆ ಭಾರಿ ಬಿಡವ, ಸೊಸಿಗೆ ಏನು ದೊಡ್ಡ ಸರಾನ ಕೊಟ್ಟಿಯಲ್ಲ ನಿಂದು ಹಳೆಯದು. ಅಯ್ಯೋ ಆಕಿ ಮೇಲೆ ಪ್ರೀತಿ ಕೊಟ್ಟಿಲ್ಲ. ಅಲ್ಲಿ ನನ್ನ ಮಗಳು ಹತ್ತಿದಾಳಲ್ಲ, ಅಕ್ಕಿ ಆಡ್ಕೊತಾಳೆ. ಅದಕ್ಕೆ ಅಕ್ಕಿ ಮುಂದೆ ನನ್ನ ಮರ್ಯಾದೆ ಕಮ್ಮಿ ಆಗಬಾರ್ದಲ್ಲ, ತೋರಿಸ್ಕೋಬೇಕಿಲ್ಲ, ಅದಕ್ಕೆ ಕೊಟ್ಟೀನಿ. ಇಂಥದ್ಕೇನು ಕಮ್ಮಿ ಇಲ್ಲ ಬಿಡುವ. ನೀ ಒಣ ಜಂಬಕ್ಕೆ ನಿಂಗೆ ಬುತ್ತಿ ರೊಟ್ಟಿ ಅದು ಇಟ್ಟು ಕೊಡಬೇಕಾಗಿತ್ತೆ. ಅವಸರ ಆತು. ಹಂಗೆ ಬನ್ನಿ ತಗೋ, ಮತ್ತೆ ಎಲ್ಲಿಗಾರ ಹೊಂಟ ಮಾಡದೆ ಕೊಡ್ತೀನಿ. ಅಲ್ಲ ಇವು ಮಾತಾಡ ಎಷ್ಟು ಇಟ್ಟಿದ್ದಾರೋ ಅಂದೆ ಚಲೋ ಆತು ನೋಡು. ಇನ್ನು ಬಂದರು ಹೋಗೋಣ ಬ್ಯಾಗ್ ತೊಗೊಂಡು ಅಂತಂದ್ರೆ ಮತ್ತು ಈ ತಾಯಿ ಒಬ್ಬಿಗೆ ಇಲ್ಲೇ ನಿಂತ್ಕೊಂಡ್ಲು. ಇನ್ನು ಪುರಾಣ ಶುರುವಾತ. ಏನು ಹಂಗೆ ಜಯಕ್ಕ ಹಿಂಗೆ ಜಯಕ್ಕ, ಹಂಗೆ ಭಾಗ್ಯ ಹೇಳಿ ಇಡೀ ದಿವಸ ಮುಂಜಾನೆ ಮಧ್ಯಾಹ್ನ ಸಂಜೆಗೆ ಮಾತಾಡ್ಕೊತನ ಇರ್ತಾರೆ. 10 ವರ್ಷ ಊರು ಬಿಟ್ಟು ಹೋಗೋರಂಗೆ ಮಾಟಕ್ಕೆ ಮಾಡ್ತಾರೆ ನೋಡು, ಕುಡ್ಕೊಂಡು ಇಬ್ಬರು. ಅಲ್ಲಲ್ತೇಕರು ಬರ್ತದ್ರೆ ಏನು. ಮತ್ತು ಚೂಡಿದಾರ ರೊಕ್ಕ ಕೊಡೋದೈತಲ್ಲ, ಬಂದರೆ ಬಿಡ್ದಂಗೆ ಕೇಳ್ತಾರೆ ಹೇಳಿ ತಪ್ಪಿಸ್ಕೊಂಡು ಓಡಾಡ್ಲಿ ಅಷ್ಟು ದಿವ್ಸ ಓಡಾಡ್ತಾರೆ. ಹೇಳವ ಹೋಗು. ಆತಾತು ಹೋಗಿ ಬರ್ತೀನಿ. ಇದಲ್ಲ ಈಕಿ ನಮ್ಮ ಮನ್ಯಾಗ ಬಿಟ್ಟು ಹೋಗ್ಬೇಕನ್ನೇ. ಮನ್ಯಾಗ ಒಬ್ಬಾಕಿ ಇದ್ರೆ ಏನಾರು ಕಾರ್ಬಾರ್ ನಡೆಸ್ತಾಳೆ. ಮತ್ತು ನಮ್ಮ ಮಗಳ ಅತ್ತಿನೂ ಹೇಳಿದ್ಲು, ನಿಮ್ಮ ಸೊಸಿನ ಬರಲ್ರಿ ಅಂತ. ಅದಕ್ಕೆ ಅಕ್ಕಗೂ ತೋರಿಸ್ಬೇಕಲ್ಲ, ಕರ್ಕೊಂಡು ಹೊಂಟೀನಿ. ನಾಳೆ ಬರ್ತೀನಿ ವಾಪಸ್ಸು. ಆತಾತು ಹೋಗ್ಬಾರ ಜಯಕ, ಹೋಗ್ಬಾ. ನಾನು ಕರ್ಬೇವಿನ ಸೊಪ್ಪಿಗೆ ಹೊಂಟಿದ್ನೆ, ಹೋಗ್ತೀನಿ. ಅಲ್ಲಿ ಹಂಗೆ ಹಿಂಗೆ ಹವಾ ಹಾಕಿ ಏನಾರ ಮಾಡಿ ಬಸ್ ಸ್ಟ್ಯಾಂಡ್ ತನ ಬ್ಯಾಗ್ ಇಟ್ಕೊಡಲಿ ಅಂದ್ರೆ ಇಟ್ಕೊಡ್ತಾಳ ಏನು. ಈಕಿಗೆ ಬೇರೆ ನಾ ಏನು ಕೊಡ್ದಂಗೆ ಹೊಂಟೇನಿ ಇವತ್ತು ಮಾಡಿದ್ನ. ಯಾವಾಗಲೂ ಕೊಡ್ತಿದ್ದೆ. ಉರ್ಕೊತಾಳೆ ಈಗ ಒಳಗೆ ಬ್ಯಾಗ್ ಇಟ್ಕೊಡ್ತಾಳ ಇಲ್ಲ. ಅತ್ತಿಯರ ಮಾತು ಮುಗಿತೇನ್ರಿ, ಬಸ್ ಹೊಕ್ಕೈತ್ರಿ. ಲೇಟ್ ಆದ್ರೆ ಊಟದ ಟೈಮ್ ಹೋಗೋಕ್ಕಾಗಲ್ಲ ನೋಡ್ರಿ. ಅವರೆಲ್ಲ ಉಂಡಿರ್ತಾರೆ. ಮೊದಲ ಹೇಳಿರಿ ಅಡುಗೆ ಮಾಡಬೇಡ್ರಿ, ನಾ ಕಟ್ಕೊಂಬರ್ತೀನಿ ಅಂತ. ಅಯ್ಯ ತಡಿಯಲ್ಲ, ಏನು ಮಾತಿಲ್ಲ, ಹೇಳಾಕತ್ತೀನಿ. ಬಾಗಿ ಒಂಚೂರು ಬ್ಯಾಗ್ ಇಟ್ಕೊಡಲ್ಲ ಬಸ್ ಸ್ಟ್ಯಾಂಡ್ ತನ. ಭಾರಿ ಬಿಡುವ ಆಗೋದಿಲ್ಲ, ನನ್ನ ಕೈಲಾಗಲ್ಲ ಅಜ್ಜಿ ಐತಿ. ನಾನು ನೋಡ್ರಿ ನೆನಕ್ಕಿಂತ ಕಡ್ಡಿದ್ದಂಗೆ ಅದಾನೆ. ನೀನಾರ ದಪ್ಪಗ ಗಟ್ಮುಟ್ಟದಿ ತೊಗೊಂಡು ಹೋಗು. ಭಾರಿ ಬಿಡ್ಲೆ ನೀನೇನು. ಇಬ್ಬರು ಗೆಳತ್ಯಾರಂತೂ ಕೇಳಿದ್ರೆ ಹಿಂಗೆ ಮಾಡ್ತಿಲ್ಲ, ಒಂಚೂರು ಇಟ್ಕೊಡು ಹೇಳಿದ್ರೆ. ಅಲ್ರಿ ಅಲ್ಲ ನಿಮ್ಮ ಮಗುಗೆ ಹೇಳಿದ್ರೆ ತಂದು ಇಡ್ತಿದ್ರಲ್ಲ ಬ್ಯಾಗ್ನ. ಇಲ್ಲಿ ಬಂದು ಮಂದಿಗೆ ಬ್ಯಾಗ್ ಇಟ್ಕೊಡು ಅಂತೀರಿ. ಈಗ ನೀವು ಹಿಡ್ಕೊಳೋದಂದು ಕೂಡಲೇ ಬೇರೆಯವ್ರಿಗೆ ಹೊರಿಸ್ತೀರಿ. ಮತ್ತು ಮನೆಯಿಂದ ಇಲ್ಲಿವರೆಗೂ ನಾನು ಹೆಂಗೆ ಹಿಡ್ಕೊಂಬಂದು 2 ಬ್ಯಾಗ ಕೈ ಉರಿಯಾಕತ್ತಾವು. ಆತು ಸುಮ್ಮನಿರು, ಆತು. ನನಗೆ ಆಗ್ತಿಲ್ಲ ಹೇಳಿ. ಅದನ್ನೇ ಹೇಳಿದ್ದು, ನಿಮ್ಮ ಮಗುಗೆ ಹೇಳಿದ್ರೆ ಏನಾಕಿತ್ತು. ಆತು ಬಾ ಹೋಗೋಣ ಬಾ. ಆಕಿನ ಎತ್ತು ಕೊಡಲ್ಲ ಅಂತಾಳೆ ಬೇಡಾಡಿ, ಸೌಕಾಶ ಹೋಗೋನು. ನಿಮ್ಮ ಮುಂದೆ ಹೋಗು ಪಟಾಪಟ. ಬಸ್ ಬಂದ್ರೆ ಒಂಚೂರು ಕೈಯನ್ನು ಬಂದರೆ ವಯಸ್ಸಾದವ್ರು ಅದಾರ ಹೇಳಿ. ಆ ಸರ ಅದನ್ನ ಮ್ಯಾಲೆ ಹಾಕ್ಕೊಂಡು ಚಮಕ್ಕ ಮಾಡಬೇಡ, ಒಳಗೆ ಹಾಕೋ. ಬಸ್ ರಶ್ ಇರ್ತಾವೆ. ಮತ್ತು ಯಾರು ಕೈ ಹಾಕಿ ಜಗ್ಗಿ ನೀವು ಹೋದ್ರೆ ಹೋಗುವಲ್ಲೇಕ ಸರ ಹೋದಿತ್ತು ನಂದು. ಅಲ್ಲ ನೋಡಿ ಎಷ್ಟಿದೈತಿ ಇವ್ರಿಗೆ. ನಾವು ಹೋದ್ರೆ ಹೋಗುವಲ್ಲೇಕಂತ ಸರ ಹೋಗ್ಬಾರ್ದಂತ ಇವ್ರದ್ದು. ಇದೇನು ಪಾಸಿದು ಬಂಗಾರದ್ದು ಒಂದು ದಿಡಂಗಿಲ್ಲ ಹಂಗೆ ಹಳೆ ಕಾಲದ್ದು ಅಂತ ಇಟ್ಕೊಂಡಾರ. ಬೇಕಂತ ಹೇಳಿ ಎಲ್ಲಾರ ಮುಚ್ಚಿಟ್ಟು ಆಟ ಆಡಿಸ್ಬೇಕು ಇವ್ರಿಗೆ, ಗೊತ್ತಾಕೈತೆ ಅವಾಗ ನಾ ಹೋದ್ರೆ ಹೋಗುವಲ್ಯಾಕ ಅನ್ನೋದು. ಆತು ಬರ್ರಿ ಎತ್ತೀರ, ನಿಮಗೆ ಅಷ್ಟಿದ್ರೆ ನಿಮ್ಮ ಸರ ತೊಗೊಂಡು ನೀವು ಹಾಕ್ಕೊಂಬಿಡ್ರಿ, ನಂಗೇನು ಬೇಕಾಗಿಲ್ಲ. ಬ್ಯಾಡ ಹೇಳು, ಹಾಕ್ಕೊಂಡು ಬಾ. ನಾಳೆ ಬಂದು ಕೂಡಲೇ ತೆಗೆದಿಡು. ನನಗೆ ಗೊತ್ತಿಲ್ಲ ನಿಮ್ದು ಅಲ್ಲಿ ಮರ್ಯಾದೆ ಹೋಗತ್ತೆ ಹೇಳಿ ನನಗೆ ಸರ ಕೊಟ್ಟಿರಿ. ಯಾವತ್ತೂ ಕೊಟ್ಟೋರಲ್ಲ ನೀವು. ಏನಾರ ಅಂದೇನು? ಏನಿಲ್ಲ ನೋಡ್ರಿ ಅಂದೆ. ಇವ್ರದ್ದೇನು ಮುಗಿದಿಲ್ಲ. ಮತ್ತು ಬ್ಯಾಗ್ ಹೊರಿಸ್ತಾಳಂಗೆ ಹೋಗೋದು ಚಲೋನ. ನಾ ಬರ್ತೀನಿ ತಗೋರಿ ಜಯಕ್ಕ, ಹೋಕೇನವ ಒಂಟೇನ್ಲೇ. ಓಕೆನವ, ಇನ್ನೂ ಕೆಲಸ ಐತಿ ನಂದು ಹಾಕಿಲ್ಲ. ಅಲ್ರಿ ಆ ಸೀರೆ ಅಷ್ಟು ಕೆಳಗೆ ಉಟ್ಕೊಂಡ್ಬಂದಿರಲ್ಲ, ಕಾಲ್ಗಿಲ್ಲಿ ಮೆಟ್ಟಾಕ. ಒಣ ತುಂಬ ರಾಡಿ ಐತಿ, ಮಳೆ ಬಂದು ಹೊಲಸು ಎಬ್ಸ್ಕೊಂಡು ಕುಂದ್ರಾಕ ಒಗೇಕಿ. ನಾನು ಜಿಲ್ಲೆ ಶುರುವಾತೇನು, ಅದನ್ನ ಯಾಕೆ ಹಂಗೆ ಹಾಕ್ಕೊಂದಿರಿ, ಇದನ್ನ ಯಾಕೆ ಹಿಂಗೆ ಹಾಕ್ಕೊಂದಿರಿ ಅಂತ ಹೇಳಿ. ಮತ್ತೇನು ಮಣಕಲ್ಲಿ ಕಾಣಂಗೆ ಉಟ್ಕೊತಾರೇನು ಸೀರೆನ? ಬಾ ಸುಮ್ಮನೆ ಬಾಯಿ ಮುಚ್ಕೊಂಡು.
ಹೌದು ನೋಡ್ರಿ, ಭಾರಿ ಚಂದ ಆಗಿರ್ ನೋಡ್ರಿ. ಬ್ಯಾಗ್ ಅನ್ನೋದು ಹೆಣ ಹೆಣ ಭಾರ ಆಗೈತ್ರಿ. ಹೆಂಗೆ ಎತ್ಕೊಂಬರ್ಬೇಕಿನ್ನ? ತಿಂದಿಲ್ಲ ಮುಂಜಾನೆ ಒಂದು ದಬ್ರಿನ. ದಬ್ರಿ ಏನು ತಿನ್ಲಿಲ್ಲ ರೀ, ಪ್ಲೇಟಿಗೆ ಹಾಕೊಂಡು ತಿಂದೆ. ಇದಕ್ಕೇನು ಕಮ್ಮಿ ಇಲ್ಲ ನೋಡ್ರಿ. ಹಾಂ ಕಾಮಿಡಿ ಮಾಡ್ತೀವಿ, ಕಾಮಿಡಿ. ಹ್ಞೂ ನಡ್ರಿ ಪಟಾನ ನಡ್ರಿ. ಮತ್ತು ಅವರಲ್ಲಿ ಬಾಯಿ ತಕ್ಕೊಂಡು ಕುಂತಾರ. ನಮ್ಮವ್ವ ಬರ್ತಾಳ ಅಂತ ಹೇಳಿ ಊಟಕ್ಕೆ ರೆಡಿ ಹಾಕ್ಕೊಂಡು ನಡ್ರಿ. ಬಾರ ಹೊಂಟಿನ ಬಾರ. ನಾನಾರ ನಮ್ಮವ್ವಾರ ಊರಿಗೆ ಹೋಗುವಾಗ ಇಷ್ಟು ಕಟ್ಕೊಂಡು ಹೋಗಿದ್ದಿಲ್ಲ. ಸಣ್ಣ ಬ್ಯಾಗ್ ತೊಗೊಂಡು ಹೋಗಿದ್ಕೋ ಒದರಾಡಿದ್ರು. ಈಗ ನೋಡು 2 ಬ್ಯಾಗ್ ತಿಣಿಕೆ ಆಡ್ತಾವೆ ತಗೊಂಡು ಹೋಗಾಕ.